ಜಾನಪದ ಕಥೆಗಳನ್ನು ಹೇಳ್ತಾ ಇರೋದ್ರಿಂದ ಇದು ಒಂದು 2005 ಫೆಬ್ರವರಿಯಲ್ಲಿ ಸಂತಾಲಿ ಜಾನಪದ ಕಥೆ ಇದೆ. ನಾವು ಏನೋ ಉದ್ದೇಶದಿಂದ ಏನೋ ಹೇಳಿದ್ರೆ ಅದು ಏನೋ ಅರ್ಥ ಆಗುತ್ತೆ. ಆದರೂ ಅದರಲ್ಲೊಂದು ಮಂಗಳವಾದ ಕಾರ್ಯಕ್ರಮ ನಡೆದ್ರೆ ಅದು ಒಂದು ಸಂತೋಷ ಕೊಡುತ್ತೆ ನಮಗೆ. ಆ ಥರ ಈ ಕಥೆ ಇದೆ. ರಾಜರ ಉದ್ದೇಶ ಅಂತ ಈ ಕಥೆ ಹೆಸರಿದೆ. ಒಂದಾನೊಂದು ಕಾಲದಲ್ಲಿ ಅಪರಿಮಿತವಾದ ಪಶು ಸಂಪತ್ತು ಹೊಂದಿದ್ದ ಒಬ್ಬ ರಾಜ ಇರ್ತಾನೆ. ಅವನ ಬಳಿ ಲೆಕ್ಕವಿಲ್ಲಷ್ಟು ಹಸುಗಳು, ಎತ್ತು, ಕುದುರೆ, ಒಂಟೆ, ಕತ್ತೆ ಎಲ್ಲನೂ ಇರುತ್ತೆ. ಒಂದಿನ ಅವನಿಗೆ ಒಂದು ವಿಚಿತ್ರವಾದ ಯೋಚನೆ ಉಂಟಾಗುತ್ತೆ. ಕೂಡಲೇ ತನ್ನ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳು ಎಲ್ಲರನ್ನೂ, ಸೇವಕರನ್ನು ಅರಮನೆ ಮುಂದೆ ಗುಂಪು ಕೂಡಲು ಆಜ್ಞಾಪಿಸ್ತಾನೆ. ಇಂತಹ ಕಾರಣಕ್ಕೆ ಎಂದು ಹೇಳದಂತೆ ರಾಜನು ಬರ ಹೇಳಿದ್ರಿಂದ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಮಾರನೇ ದಿನ ಬೆಳಗಾದ ತಕ್ಷಣ ರಾಜ ಏತಕ್ಕೆ ಕರೆದಿದ್ದಾನೋ ಅಂತ ಎಲ್ಲರೂ ಉತ್ಸಾಹದಿಂದ ಅರಮನೆ ಹತ್ರ ಬರ್ತಾರೆ. ರಾಜ ಅವ್ರ ಮುಂದೆ ಬಂದು, ಎಲ್ಲರೂ ಬಂದಿದ್ದೀರಾ ಅಂತ ಕೇಳ್ತಾನೆ. ಎಲ್ಲರೂ ಕೈ ಕಟ್ಕೊಂಡು ಮೌನವಾಗಿ ನಿಂತಿರ್ತಾರೆ. ನಿಮ್ಮ ಮೌನವನ್ನು ನೋಡಿದರೆ ಎಲ್ಲರೂ ಬಂದಿದ್ದೀರಿ ಅಂತಾನೆ ಅನ್ಕೋತೀನಿ. ನಾನೊಂದು ಪ್ರಶ್ನೆ ಕೇಳಬೇಕು, ನಿಮ್ಮಲ್ಲಿ ಒಬ್ಬೊಬ್ಬರಿಂದಲೂ ಪ್ರತ್ಯೇಕವಾಗಿ ಉತ್ತರ ಕೇಳಬೇಕು ಅಂತಿದ್ದೀನಿ ನಾನು ಅಂತ ರಾಜ ಹೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಜ, ನನ್ನ ಮನಸ್ಸಿನಲ್ಲಿ ಏನಿದೆ, ನಾನು ಸಂತೋಷವಾಗಿದ್ದೇನೋ ಆತಂಕಗೊಂಡಿದ್ದೇನೋ ಎಂಬ ವಿಷಯವನ್ನು ನೀವು ಹೇಳಬೇಕು. ಅದಕ್ಕಾಗಿ ನಿಮ್ಮನ್ನು ಕರೆಸಿದ್ದೇನೆ. ಒಬ್ಬೊಬ್ಬರಾಗಿ ಮುಂದಕ್ಕೆ ಬಂದು ಉತ್ತರ ಹೇಳಿ ಅಂತ ಹೇಳ್ತಾನೆ. ಒಬ್ಬೊಬ್ಬರಾಗಿ ಮುಂದೆ ಬರ್ತಾರೆ. ಕೆಲವರು ರಾಜ ಸಂತೋಷವಾಗಿದ್ದಾನೆ ಅಂತ ತಮಗೆ ತೋರಿದ ವಿಷಯಗಳನ್ನು ಹೇಳ್ತಾರೆ. ರಾಜ ತಲೆ ಅಡ್ಡಾಡಿಸ್ತಾ ಹೋಗ್ತಾನೆ. ಅಂದರೆ ಅದು ಸರಿಯಿಲ್ಲ ಉತ್ತರ ಅಂತ. ಅಷ್ಟರಲ್ಲಿ ರಾಜನ ಮುಖದಲ್ಲಿ ಯಾವ ಬದಲಾವಣೆಯೂ ಕಾಣದಿದ್ದರಿಂದ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಯಾರಿಗೂ ಎಳ್ಳಷ್ಟು ಅರ್ಥ ಆಗೋದಿಲ್ಲ. ನಿಮ್ಮಲ್ಲಿ ಯಾರೊಬ್ಬರ ಅನಿಸಿಕೆಯೂ ನನ್ನದರೊಡನೆ ಹೊಂದೋದಂತೆ ಕಾಣಿಸ್ತಾ ಇಲ್ಲ. ಅದರಿಂದ ನೀವೆಲ್ಲ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ರಾಜ ಎಲ್ಲರನ್ನೂ ವಾಪಸ್ ಕಳಿಸ್ಬಿಡ್ತಾನೆ. ಆ ಥರ ರಾಜ ಈ ಕಡೆ ತಿರುಗಿದಾಗ ಅವನ ದೃಷ್ಟಿ ಮಂತ್ರಿ ಮೇಲೆ ಬೀಳುತ್ತೆ. ಅವನು ಮಂತ್ರಿಯನ್ನು ಹತ್ತಿರಕ್ಕೆ ಕರೆದು, ನನ್ನ ಮನೋಭಾವವನ್ನು ಕೇಳಬಲ್ಲ ಒಬ್ಬ ಮನುಷ್ಯನನ್ನು 1 ತಿಂಗಳೊಳಗಾಗಿ ಹುಡುಕಿ ಕರ್ಕೊಂಬರ್ಬೇಕು. ಹಾಗೆ ಕರೆತರದಿದ್ದರೆ ನಿನ್ನ ಮಂತ್ರಿ ಪದವಿಯಿಂದ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿ ಅರಮನೆ ಒಳಗೆ ಹೊಟ್ಟೋಗ್ತಾನೆ. ಮಂತ್ರಿಗೆ ದಿಗ್ಭ್ರಾಂತಿಯಾಗಿ ಹೋಗುತ್ತೆ. ಚಿಂತಿಸ್ತಾ ಮನೆಗೆ ಹೋಗ್ತಾನೆ. ಮೇಲ್ಚಾವಣಿ ನೋಡುತ್ತಾ ಮಲ್ಕೊಂಡು ರಾಜನ ಮನಸ್ಸನ್ನು ಅರಿಯಬಲ್ಲ ಮೇಧಾವಿಯನ್ನು ನಾನೆಲ್ಲಿ ಹುಡುಕಲಿ ಅಂತ ಯೋಚಿಸ್ತಾ ಇರ್ತಾನೆ. ನಾಳೆ ಹೋಗಿ ನೋಡೋಣ ಅಂದ್ಕೊಂಡು ಹಾಗೆ ನಿದ್ದೆ ಬಂದ್ಬಿಡುತ್ತೆ. ಮರುದಿನ ಬೆಳಗಾಗೋ ಮೊದಲೇ ಎದ್ದು ದಾರಿಯಲ್ಲಿ ಸಿಕ್ಕಿದವರಿಗೆಲ್ಲ ತನ್ನ ಸಮಸ್ಯೆ ಹೇಳ್ಕೊತಾನೆ. ಯಾರೂ ಪರಿಹಾರ ಹೇಳೋಕ್ಕಾಗಲ್ಲ. ಇನ್ನು ಕೆಲವರಂತೂ ರಾಜವ್ಯವಹಾರ ಹೇಗೆ ತಿರುಗುತ್ತೋ ಏನೋ ಅಂತ ಕೆಲವರು ಬಾಯನ್ನೇ ಬಿಡಲ್ಲ, ಏನೂ ಉತ್ತರ ಹೇಳಲ್ಲ. ಮಂತ್ರಿ ಹೀಗೆ ಕೆಲವು ದಿನದವರೆಗೂ ತಿರುಗಾಡ್ತಾನೆ. ರಾಜ ಹೇಳಿದ 1 ತಿಂಗಳ ಗಡುವು ಮುಗಿತಾ ಬಂದ್ಬಿಡುತ್ತೆ. ಅದರ ಸಮಸ್ಯೆ ಏನು ಪರಿಹಾರ ಕಾಣೋದೇ ಇಲ್ಲ. ಅದರಿಂದ ಅವನಿಗೆ ಹಸುವೆ ನಿದ್ದೆ ಎಲ್ಲ ದೂರ ಆಗೋಗುತ್ತೆ. ನಿದ್ರಾಹಾರ ಬಿಟ್ಟು ರಾತ್ರಿ ಹೊತ್ತಿನಲ್ಲೂ ಸಹ ಹಾಸಿಗೆ ಮೇಲೆ ಭಯ ಪಟ್ಕೊಂಡು ಕೂತಿರ್ತಾನೆ. ಊಟ ಮಾಡು ಅಂತ ಪತ್ನಿ ಕೇಳಿದ್ರೆ ಎದ್ದೇಳೋದೇ ಇಲ್ಲ ಅವನು. ಈ ಸ್ಥಿತಿಯನ್ನು ನೋಡಿ ಮಂತ್ರಿ ಮಗಳು ಬರ್ತಾಳೆ. ಅವನು ಅವಳ ಬಳಿಗೆ ಹೋಗಿ, ಅಪ್ಪ ನಿಮ್ಮ ಚಿಂತೆಗೆ ಕಾರಣ ಏನು, ಏಕೆ ಹೀಗೆ ಸಂಕಟ ಪಡ್ತಿದ್ದೀರಿ, ನನಗೆ ಹೇಳಿ ಅಂತ ಕೇಳ್ತಾಳೆ. ಆಗ ಮಂತ್ರಿ ಅವಳ ಮಾತನ್ನು ಲೆಕ್ಕಿಸಲಿಲ್ಲ. ಒಂದಿನ ಬೆಳಿಗ್ಗೆ ಅವನ ಚಿಂತೆಯಿಂದ ಸ್ನಾನ ಕೂಡ ಮಾಡಿರಲಿಲ್ಲ. ಅದನ್ನು ನೋಡಿದ ಮಗಳು, ಅಪ್ಪ ನೀವು ಆಹಾರ ತೆಗೆದುಕೊಳ್ಳದೆ ಹೋದರೂ ನಾನು ಅಮ್ಮನೂ ಸಹ ಏನೇನೂ ಮುಟ್ಟುವುದಿಲ್ಲ. ಈಗಲೂ ನಿಮ್ಮ ಚಿಂತೆಗೆ ಕಾರಣವೇನೆಂದು ಹೇಳಿ, ನಾನೇ ಅದನ್ನು ಪರಿಹರಿಸ್ಬೋದು ಅಂತ ಕಾಣುತ್ತೆ ಅಂತ ಹಠದಿಂದ ಕೇಳ್ತಾಳೆ. ಆ ಮಾತಿಗೆ ಮಂತ್ರಿ ಎದ್ದು ಕೂತ್ಕೊತಾನೆ. ತನ್ನ ಸಮಸ್ಯೆಗೆ ಪರಿಹಾರ ಹೇಳುವುದಾಗಿ ಮೊದಲನೇ ಮಗಳನ್ನು ಅವನಿಗೆ ನೋಡಿ ಹೋದ ಪ್ರಾಣ ಬಂದಂಗಾಗುತ್ತೆ. ರಾಜಾಜ್ಞೆಯನ್ನು ತನ್ನ ವಿಫಲ ಯತ್ನವನ್ನು ಮಗಳಿಗೆ ವಿವರಿಸಿ ಹೇಳ್ತಾನೆ. ಎಲ್ಲ ಕೇಳಿದ ಮೇಲೆ ಮಂತ್ರಿ ಕುಮಾರಿ, ಗಡು ಮುಗಿಯಲು ಇನ್ನೂ ಎಷ್ಟು ದಿನ ಇದೆ ಅಂತ ಕೇಳ್ತಾಳೆ. ಕೇವಲ 2 ದಿನಗಳಿದೆ ತಾಯಿ ಅಂತ ಮಂತ್ರಿ ಹೇಳ್ತಾನೆ. ಸರಿ, ಯಾವಾಗ ಮುಗಿಯುತ್ತದೆ ಹೇಳಿ. ರಾಜರಿಗೆ ಬೇಕಾದ ಮನುಷ್ಯನನ್ನು ತಂದು ಒಪ್ಪಿಸುವುದು ನನ್ನ ಜವಾಬ್ದಾರಿ. ಈಗ ಹೋಗಿ ಸ್ನಾನ ಮಾಡಿ ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ತಂದೆ ಕೈ ಹಿಡಿದೆಬ್ಬಿಸಿ ಕೋಣೆ ಮುಂದೆ ಹೊರಗೆ ಕರ್ಕೊಂಬರ್ತಾಳೆ. ಊಟ ಮಾಡ್ತಾ ಮಂತ್ರಿ, ನಾನು ನಾಡಿದ್ದು ರಾಜರ ಬಳಿಗೆ ಮನುಷ್ಯನ ಕರೆದೊಯ್ಯಬೇಕು ಅಂತಾನೆ. ನಾಡಿತ್ತಾನೆ, ಗಾಬರಿ ಆಗಬೇಡಿಯಪ್ಪ, ನಾನು ಖಂಡಿತವಾಗಿಯೂ ನಿಮಗೆ ಬೇಕಾದ ಮನುಷ್ಯನನ್ನು ಅಷ್ಟರೊಳಗೆ ಕರ್ಕೊಂಬರ್ತೀನಿ ಅಂತ ಧೈರ್ಯ ಹೇಳ್ತಾಳೆ ಮಗಳು. ಮಂತ್ರಿ ಮಗಳು ಎಲ್ಲಿಗೂ ಹೋಗಲ್ಲ. ತಮ್ಮ ಕುರುಗಳನ್ನು ಮೇಕೆಗಳನ್ನು ಕಾಯುವ ಯುವಕನ ಬಳಿಗೆ ಹೋಗ್ತಾಳೆ. ಅವನು ನೆನೆಸ್ಕೊತಾಳೆ. ಆ ಕುರುಬ ಯುವಕನಿಗೆ ಸ್ವಂತವಾಗಿ 3 ಹೆಣ್ಣು ಕುರಿ ಮರಿಗಳಿರುತ್ತೆ, ಅವನ ಸ್ವಂತದ್ದು. ಅವನು ಮೂಕ, ಕಿವಿಗಳು ಕೇಳಿಸೋದೇ ಇಲ್ಲ ಅವನಿಗೆ. ಮಂತ್ರಿ ಮಗಳು ಅವನನ್ನು ಕರೆಸಿ ಹೊಟ್ಟೆ ತುಂಬ ಊಟ ಹಾಕಿ ಅವನು ತನ್ನ ತಂದೆಯ ಜೊತೆಗೆ ರಾಜದರ್ಶನಕ್ಕೆ ಹೋಗಬೇಕು ಅಂತ ಸನ್ನೆ ಮಾಡಿ ಅವನಿಗೆ ಅರ್ಥ ಆಗೋ ಹಾಗೆ ತಿಳಿಸಿ ಹೇಳ್ತಾಳೆ. ಅವನು ಸಂತೋಷದಿಂದ ತಲೆ ಆಡಿಸ್ಕೊಂಡು ಒಪ್ಕೋತಾನೆ. ಅವಳು ಈ ವಿಷಯವನ್ನು ತನ್ನ ತಂದೆಗೆ ಹೇಳೋದಿಲ್ಲ. ಮಂತ್ರಿ ರಾಜದರ್ಶನಕ್ಕೆ ಹೊರಡುತ್ತಿರುವ ಸಂದರ್ಭದಲ್ಲಿ ತನ್ನ ಮನೆ ಕುರಿ ಕಾಯುವ ಯುವಕನನ್ನು ಕರೆತರುವುದನ್ನು ನೋಡಿ ಮಂತ್ರಿಗೆ ದಿಗ್ಭ್ರಾಂತಿಯಾಗೋಗುತ್ತೆ. ಮೂಗನನ್ನು ಕಿವುಡನ್ನು ಕರ್ತಂದಿಯಲ್ಲ ತಾಯಿ ಅಂತಾನೆ. ರಾಜನ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ಅವನಿಗೆ ವಿವರವಾಗಿ ಗೊತ್ತು. ನೀವು ಸ್ವಲ್ಪ ಸಂಶಯಿಸದೆ ಅವನನ್ನು
ನಿಮ್ಮೊಡನೆ ಕರ್ಕೊಂಡೋಗಿ ಉಳಿದಿದ್ದನ್ನು ಅವನೇ ನೋಡ್ಕೋತಾನೆ ಅಂತ ಮಗಳು ಹೇಳಿಬಿಡ್ತಾನೆ. ಮಗಳ ಬುದ್ಧಿವಂತಿಕೆ ಮೇಲೆ ನಂಬಿಕೆ ಇದ್ದಿದ್ದರಿಂದ ಮಂತ್ರಿ ಏನೂ ಮಾತಾಡದೆ ಕುರಿ ಕಾಯೋನನ್ನು ಕರ್ಕೊಂಡು ಹೋಗ್ತಾನೆ. ರಾಜ ಆಗಲೇ ದರ್ಬಾರ್ನಲ್ಲಿ ಮಂತ್ರಿ ಕರೆತರುವ ಮನುಷ್ಯನ ನೋಡಬೇಕು, ರಾಜನ ಮನೋಭಾವಗಳನ್ನು ಹೇಗೆ ತಿಳಿಪಡಿಸ್ತಾನೋ ನೋಡಬೇಕು ಅಂದ್ಕೊಂಡು ಸಭಿಕರೆಲ್ಲರೂ ತುಂಬ ಜನ ಸೇರಿ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಮಂತ್ರಿ ರಾಜನಿಗೆ ತಲೆಬಾಗಿ ನಮಸ್ಕರಿಸ್ತಾನೆ. ಕುರುಬ ಕೂಡ ಅದೇ ರೀತಿಯಲ್ಲಿ ತಲೆಬಾಗಿ ನಮಸ್ಕರಿಸ್ತಾನೆ. ರಾಜನು ಕುರುಬನನ್ನು ಒಮ್ಮೆ ಪರೀಕ್ಷಿಸೋ ಹಾಗೆ ನೋಡಿ ಮೌನವಾಗಿ ಕೈಯನ್ನು ಮೇಲೆತ್ತಿ ಒಂದು ಬೆರಳನ್ನು ತೋರಿಸ್ತಾನೆ. ಕುರುಬ ಯುವಕ 2 ಬೆರಳು ತೋರಿಸ್ತಾನೆ. ರಾಜ ಮುಗುಳ್ನಗುತ್ತಾ 3 ಬೆರಳು ತೋರಿಸ್ತಾನೆ. ಕುರುಬ ಯುವಕ ತಲೆ ಅಡ್ಡಡ್ಡವಾಗಿ ಆಡಿಸ್ತಾ ಮತ್ತೆ 2 ಬೆರಳನ್ನೇ ತೋರಿಸ್ತಾನೆ. ರಾಜ ಮತ್ತಷ್ಟು ಜೋರಾಗಿ ನಗ್ತಾ ನಗ್ತಾ ಮಂತ್ರಿ ಕಡೆ ತಿರುಗಿ, ದೊಡ್ಡ ಪ್ರತಿಭಾವಂತನನ್ನೇ ಕರ್ಕಂದಿದ್ದೀರಿ, ನನಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾನೆ, ನನ್ನನ್ನು ನಿಮ್ಮನ್ನು ಮನಪೂರ್ವಕವಾಗಿ ಅಭಿನಂದಿಸ್ತೇನೆ ಅಂತ ರಾಜ ಮಂತ್ರಿಗೆ ಪ್ರಶಂಸೆ ಮಾಡಿಬಿಡ್ತಾನೆ. ಕೃತಜ್ಞತೆಗಳು ಮಹಾರಾಜ ಅಂತ ಮಂತ್ರಿ ಮತ್ತೊಮ್ಮೆ ಬಗ್ಗೆ ನಮಸ್ಕರಿಸಿ, ತಾವು ಅನ್ಯತಾ ಭಾವಿಸಿದ್ದರೆ ಒಂದು ಭಿನ್ನಹ, ಅವು ಕೇಳಿದ ಪ್ರಶ್ನೆಗಳನ್ನು ಅವಕ್ಕೆ ಈ ಯುವಕನು ಕೊಟ್ಟ ಉತ್ತರಗಳನ್ನು ತಿಳಿಯಬೇಕೆಂದು ಎಲ್ರಿಗೂ ಅರ್ಥ ಆಗುತ್ತೆ, ಅದೇನು ವಿವರಿಸುವಾಗಿ ಹೇಳಿ ಅಂತಾನೆ. ಹಾಗೆ ಆಗಲಿ ಅಂದ್ಬಿಟ್ಟು, ಈ ರಾಜ್ಯಕ್ಕೆ ನಾನೊಬ್ಬನೇ ಅಧಿಪತಿ ಎಂದು ಹೇಳಿ 1 ಬೆರಳನ್ನು ತೋರಿಸ್ದೆ. ಅದಕ್ಕೆ ಅವನು ಇಲ್ಲ, ನಿಮ್ಮೊಡನೆ ದೇವರು ಇದ್ದಾನೆ ಎನ್ನುವಂತೆ 2 ಬೆರಳುಗಳನ್ನು ತೋರಿಸ್ದ. ಈ ರಾಜ್ಯದ ಮೇಲೆ ಅಧಿಪತ್ಯ ವಹಿಸೋರು ಬೇರೆ ಯಾರಾದರೂ ಇರುವರೇ ಎಂದು ನಾನು 3 ಬೆರಳು ತೋರಿಸಿದೆ. ಆಗ ಅವನು 2 ಬೆರಳುಗಳನ್ನೇ ತೋರಿಸುತ್ತಾ, ಇಲ್ಲ, ದೇವರು ಮತ್ತು ನೀವು ಮಾತ್ರವೇ ಈ ಭೂಮಿಗೆ ಅಧಿಪತಿಗಳು ಅಂತ ಹೇಳ್ದ. ನನ್ನ ಮನೋಭಾವಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ ಅವನು ಅಂತ ನೋಡಿದ್ರಾ ಅಂತ ರಾಜ ಆನಂದದಿಂದ ವಿವರ ಹೇಳ್ತಾನೆ. ಆನಂತರ ಮಂತ್ರಿ ಕುರಿಕಾಯೋವನ್ನು ಕರ್ಕೊಂಡು ಮಂತ್ರಿ ಕುರಿಕಾಯೋ ಇಬ್ಬರಿಗೂ ಸತ್ಕಾರ ಮಾಡ್ತಾನೆ. ಬೆಲೆ ಬಾಳೋ ಸನ್ಮಾನ ಕೊಟ್ಟು ರಾಜ ಕಳಿಸ್ಬಿಡ್ತಾನೆ. ಮನೆಗೆ ಹೋದ ತಕ್ಷಣ ಮಂತ್ರಿ ಮಗಳ ಸಹಾಯದಿಂದ ಆ ಯುವಕನ ರಾಜರ ಮನಸ್ಸಲ್ಲಿದ್ದನ್ನು ಹೇಗೆ ಹತ್ಕೊಂಡ ಅಂತ ಕೇಳ್ತಾನೆ. ಆ ಮೂಗನು ರಾಜರು 1 ಬೆರಳು ತೋರಿಸುತ್ತಾ, ನನ್ನನ್ನು 1 ಕುರುಮರಿಯನ್ನು ಕೊಡುತ್ತೀಯಾ ಎಂದು ಕೇಳಿದರು. ನಾನು 2 ಬೆರಳು ತೋರಿಸಿ, ರಾಜರಲ್ಲವೇ ಬೇಕಾದರೆ 2 ತೆಗೆದುಕೊಳ್ಳಿ ಅಂದೆ. ಆಗ ರಾಜರು ನನ್ನಲ್ಲಿರೋ 3 ಕೊಡಲು ಕೇಳಿದಾಗ ಸಾಧ್ಯವೇ ಇಲ್ಲ ಎಂದು ಅಡ್ಡಡ್ಡಲಾಗಿ ತಲೆಯಾಡಿಸಿ 2 ಕೊಡಲು ಸಾಧ್ಯ ಎಂದು 2 ಬೆರಳನ್ನೇ ತೋರಿಸಿದೆ ಅಷ್ಟೇ ಅಂತ ಸನ್ನೆ ಮಾಡಿ ಈ ವಿವರಗಳನ್ನೆಲ್ಲ ಮಂತ್ರಿ ಮಗಳಿಗೆ ಹೇಳ್ತಾನೆ. ವಾಸ್ತವ ವಿಷಯ ಏನು ಅಂತ ಅರ್ಥ ಮೇಲೆ ಮಂತ್ರಿ ಅವನ ಮಗಳು ಇಬ್ಬರಿಗೂ ನಗು ತಡೆಯೋಕ್ಕಾಗಲ್ಲ. ನಿಮಗೂ ನಗು ತಡೆಯೋಕ್ಕಾಗಲ್ಲ ಅಲ್ವಾ? ನಮಸ್ಕಾರ.